Hi, hello friends. Welcome to my channel AJ Kuchu Creations. ಇವತ್ತೊಂದು ಸಿಂಪಲ್ ಆದಂತಹ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಅದಕ್ಕೆ 6 ಎಳೆ ದಾರನ ಗಂಟೆ ಹಾಕೊಂಡಿದ್ದೆ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ಅಲ್ಲಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರೆ ನಡೆಯುತ್ತೆ. ಒಂದ್ಸಲ ಬಟ್ಟೆಗೆ ಲಾಕ್ ಆದ್ಮೇಲೆ ಸಿಂಗಲ್ ಕ್ರೋಶಾ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಫ್ಲವರ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ. ನೀವು ರೌಂಡ್ ಬೀಡ್ ಕೂಡ ತಗೊಳ್ಬಹುದು, ಮೀಡಿಯಂ ಸೈಜ್ ತಗೊಳ್ಳಿ ಅಥವಾ ದೊಡ್ಡ ತಗೊಂಡು ನಡೆಯುತ್ತೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಒಂದು ಬೀಡ್ ಲಾಕ್ ಆದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಆದ್ಮೇಲೆ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ, ಅಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ದಾರನ ಒಂಚೂರು ಮೇಲೆ ತಿಳ್ಕೊಂಡು ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಬೀಡ್ ಬಂದು ಆಪ್ಷನಲ್, ಬೇಕಂದ್ರೆ ಹಾಕೋಬಹುದು, ಬೇಡ ಅಂತಂದ್ರೆ ಬೀಡ್ ಹಾಕ್ದಲ್ಲೇ ಕೂಡ ಈ ಡಿಸೈನ್ ನೀವು ಮಾಡ್ಬೋದು. ಸೊ ಇಲ್ಲಿ 4 ಚೈನ್ ಆದ್ಮೇಲೆ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ 4 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದಲ್ಲಿ 5 ಚೈನ್ ಮಾಡ್ಕೊಳ್ಬಹುದು. 5 ಚೈನ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ 4 ಚೈನ್ ನ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ ಇರೋದು ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ. ಸೊ ಇಲ್ಲಿ 4 ಚೈನ್ ಆದ್ಮೇಲೆ ನೋಡಿ 6 ಚೈನ್ ನ ಹಾಕೊಂಡು ನಾವಿಲ್ಲಿ 4 ಚೈನ್ ಹಾಕೊಂಡಿರ್ತೀವಲ್ಲ ಅಷ್ಟೇ ಗ್ಯಾಪಿಗೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೇನೆ. ಅಂದ್ರೆ ಚಿಕ್ಕದಾಗಿ ಆರ್ಚ್ ಬರಬೇಕು, ಅದಕ್ಕೋಸ್ಕರ. ಸೊ 4 ಚೈನ್ ಗ್ಯಾಪಿಗೆನೆ 6 ಚೈನ್ ನ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ನ ಹಾಕೊಳ್ತಾ ಇದ್ದೀನಿ. ಸೊ 4, 6, 4 ಬಂದು ಆರ್ಚ್ಗೆ. ಸೊ ಬೀಡ್ ಪಕ್ಕ ಅಂದ್ರೆ ಬೀಡ್ ಆ ಕಡೆ ಈ ಕಡೆ ಇರುತ್ತಲ್ಲ, ಸೊ ಮಧ್ಯದಲ್ಲಿ ಮಾಡೋದು ಬಂದು ಕುಚ್ಚು ಕಟ್ಟೋದಕ್ಕೆ. ಸೊ 6 ಚೈನ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಸಲ 2 ಬೀಡ್ ತಗೊಂಡು ಸ್ವಲ್ಪ ಸ್ಪೀಡ್ ಆಗಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸೊ ನೋಡಿ ಈ ರೀತಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ 4 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಬಟ್ಟೆಗೆ ಲಾಕ್. ಅದಾದ ನಂತರ ಮತ್ತೆ ದಾರನ ಒಂಚೂರು ಮೇಲೆ ಕೆಟ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡೋದು, ಮತ್ತೆ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಒಂದು ಬೀಡು, 4 ಚೈನ್, ಬೀಡು, 4 ಚೈನ್, 6 ಚೈನ್, ಮತ್ತೆ 4 ಚೈನ್, ಮತ್ತೆ ಬೀಡು, 4 ಚೈನ್. ಸೊ ಇದೇ ರೀತಿ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಬೇಕು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ 3 ಚೈನ್ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಂಡ್ರೆ ನಾಟ್ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ಥ್ರೆಡ್ ತಗೊಂಡಿದೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಸೊ ಇಲ್ಲಿಂದ 4 ಅಥವಾ 5 ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ನ ಹಾಕೊಳ್ಬೇಕು. ಈ ಬೀಡ್ ಸುತ್ತ ಬಂದು ನೆಕ್ಸ್ಟ್ ಲಾಕ್ ಇದೆಯಲ್ಲ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ಗಿಲ್ಲಿ 4 ಚೈನ್ ಹಿಡಿಸ್ತು, ಹಾಗಾಗಿ 4 ಚೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕೊಂಡು ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೀಡ್ ಸುತ್ತ 4 ಚೈನ್ ಮಾಡ್ಕೊಳ್ಬೇಕು. 4 ಚೈನ್ ಹಾಕೊಂಡು 4 ಅಥವಾ 5 ನಿಮ್ಗೆ ಎಷ್ಟು ಅನ್ಸುತ್ತೋ ನೋಡ್ಕೊಂಡು ಮಾಡ್ಕೊಳ್ಬಹುದು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೇವೆ. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದೀನಿ. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ತಗೊಳ್ ಬರ್ಬೇಕು. 2ಕ್ಕೆ 1 ನೋಡಿ, 2 ದಾರ ಸೇರಿ 1 ಸೂಜಿ ಮೇಲೆ
3 ದಾರ ಇರುತ್ತೆ, 2 ಸೇರಿ 1 2 ಸೇರಿ 1 ಮಾಡ್ಕೊಳ್ಬೇಕು, ಅಂದ್ರೆ ಡಬಲ್ ಕ್ರೋಶ. ಅದಾದ್ಮೇಲೆ 2 ಚೈನ್ ಹಾಕೊಂಡು ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ, ನಾವಲ್ಲಿ ಕಂಬ ಹಾಕೊಂಡಿರ್ತೀವಲ್ಲ ಡಬಲ್ ಕ್ರೋಶ, ಅದ್ರೊಳಗೆ ನೀಡಲ್ನ ಹಾಕಿ ದಾರನ ಎಳ್ಕೊಳ್ಬೇಕು. ಮತ್ತೆ ಇನ್ನೊಂದ್ಸಲ ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಹಾಕಿ ದಾರನ ತಗೋಬರ್ಬೇಕು. ಈ ತರ 5 ಟೈಮ್ಸ್ ಮಾಡ್ಕೊಳ್ಬೇಕು. 2 ಚೈನ್ ಆದ್ಮೇಲೆ 5 ಟೈಮ್ಸ್ ಸೂಜಿ ಮೇಲೆ ದಾರನ ಸುತ್ಕೊಂಡು ಮೇಲಕ್ಕೆ ಎಳ್ಕೊಳ್ಬೇಕಾಗುತ್ತೆ. ತುಂಬಾ ಟೈಟ್ ಆಗಿ ಎಳ್ಕೊಬೇಡಿ, ಫ್ರೀ ಆಗಿ ಆರಾಮಾಗಿ ಮಾಡ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ಲಾಸ್ಟ್ ಅಲ್ಲಿ 5 ಸಲ ಆದ್ಮೇಲೆ ದಾರನ ಆ ಗ್ಯಾಪ್ ಇಂದ ಮೇಲಕ್ಕೆ ಎಳ್ಕೊಳ್ಬೇಕಾಗುತ್ತೆ. ಈ ರೀತಿ ಎಳ್ಕೊಂಡು ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರಕ್ಕೆ ಸೇರಿ 1 ಮಾಡ್ಕೊಳ್ಬೇಕು. ನಾವು ಇದನ್ನ ಪಫ್ ಡಿಸೈನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಡಿಸೈನ್ ಅಲ್ಲಿ ಆಲ್ರೆಡಿ ನಾನು ಡಿಸೈನ್ ತೋರಿಸಿದೀನಿ. ಸೊ ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಚೈನ್ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ದಾರನ ಸುತ್ಕೊಂಡು ಕಂಬ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ನೋಡಿ, ಅಲ್ಲಿ 2 ಥ್ರೆಡ್ ಇರುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ನಾವು ಬರೀ ಕಂಬ ಹಾಕಿರ್ತೀವಲ್ಲ ಆ ಥ್ರೆಡ್ ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಸ್ಟಿಪ್ ಆಗಿ ಇಟ್ಕೊಳ್ಳಿ. ಮತ್ತೆ ಸೂಜಿನ ಸುತ್ಕೊಂಡು ದಾರನ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೈಟ್ ಮಾಡಕ್ ಹೋಗ್ಬೇಡಿ, ಲಾಸ್ಟ್ ಅಲ್ಲಿ ದಾರನ ಎಳೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಫ್ರೀ ಆಗಿ ಆರಾಮಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ ದಾರ. ಸೊ ನೋಡಿ 5 ಟೈಮ್ಸ್ ಆಗಿದೆ. ಈಗ ದಾರನ ಗ್ಯಾಪ್ ಒಳಗಿಂದ ಎಳ್ಕೊಳ್ಬೇಕು. ದಾರನ ಕೇಳ್ಕೊಂಡು ಸೊ ಲಾಸ್ಟ್ ಒಂದು ದಾರನ ಬಿಟ್ಟು ಎಳ್ಕೊಂಡ್ರೆ ನಿಮ್ಗೆ ಸೂಜಿ ಮೇಲೆ 2 ದಾರ ಇರುತ್ತೆ, ಆ 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿರ್ಬೋದು, ಪೆಟಲ್ಸ್ ರೀತಿ ಬರುತ್ತೆ. ಈಗ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶನ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಎತ್ಕೊಂಡು 2ಕ್ಕೆ 1 2ಕ್ಕೆ 1 ಮಾಡ್ಕೊಳ್ಬೇಕು. 2 ಪಫ್ ಡಿಸೈನ್ ಆದ್ಮೇಲೆ 3ನೇ ಡಿಸೈನ್ಗೆ ನಾನಿಲ್ಲಿ ಡಬಲ್ ಕ್ರೋಶ ಆದ್ಮೇಲೆ ಒಂದು ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಇದು ಆಪ್ಷನಲ್, ಬೇಕಿದ್ದೆ ಹಾಕೋಬಹುದು. ಸೊ ಬೀಡ್ ನ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡು ಒಂದು ಚೈನ್ ಮಾಡ್ಕೊಳ್ತೇನೆ. ಮಾಡ್ಕೊಂಡು ಮತ್ತೆ ಅದೇ ರೀತಿ ಪಫ್ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗುದು. ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅದಾದ ನಂತರ ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಡಬಲ್ ಕ್ರೋಶ ಗ್ಯಾಪ್ ಏನಿರುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಈ ರೀತಿ 5 ಟೈಮ್ಸ್ ದಾರನ ಮೇಲೆ ಕೇಳ್ಕೊಂಡು ದಾರನ ಮೇಲೆ ಹೇಳ್ಕೊಂಡು ಆ ಗ್ಯಾಪ್ ಅಲ್ಲಿರೋ ದಾರನ ಎಳ್ಕೊಳ್ಬೇಕು. ಎಳ್ಕೊಂಡು ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಈ ರೀತಿ ಟೋಟಲ್ ಆಗಿ 5 ಪೆಟಲ್ಸ್ ನ ಮಾಡ್ಕೊಳ್ಬೇಕು. ಫಸ್ಟ್ 2 ಪೆಟಲ್ಸ್, ಅದಾದ ನಂತರ ಒಂದು ಬೀಡ್ ಹಾಕಿ, ಅದಾದ್ಮೇಲೆ ಇನ್ನೊಂದು ಹಾಗೇನೆ ಟೋಟಲ್ ಆಗಿ 5 ಪೆಟಲ್ಸ್ ಬರುತ್ತೆ. ತುಂಬಾ ಈಸಿ ಇದೆ, ಇಷ್ಟೇ ಡಿಸೈನ್, ತುಂಬಾ ಸಿಂಪಲ್, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಪಫ್ ಒಂದ್ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಬಿಟ್ರೆ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೋದು ಡಿಸೈನ್ ನ. ಅದಾದ ನಂತರ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಆ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೊಂಡು 5 ಚೈನ್ ಮಾಡಿ ಬೀಡ್ ಆದ್ಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ರಿ. ಸೊ ಬೀಡ್ ಸುತ್ತ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ನಂತರ 4 ಚೈನ್ ಹಾಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೇವೆ. ಸೊ ಇವಾಗ ಮತ್ತೆ ಬೀಡ್ ಸುತ್ತ 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತ ಅಷ್ಟು ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶ, ಈಗ ಸೂಜಿ ಮೇಲೆ ದಾರನ ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 2 ಸೇರಿ 1 2 ಸೇರಿ 1. ಸೊ ಇವಾಗ 2 ಚೈನ್ ಮಾಡ್ಕೊಳ್ಳೋದು, ಸೂಜಿ ಮೇಲೆ ದಾರನ ಸುತ್ಕೊಂಡು ಆ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು.
ಈ ರೀತಿ 5 ಸಲ ದಾರನ ಮೇಲಕ್ಕೆ ಎಳ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ 5 ಸಲ ಕಷ್ಟ ಆಗುತ್ತೆ ಅಂತ ಇದ್ರೆ 4 ಸಲ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಪಂಪ್. ಸೊ ಇಲ್ಲಿ 5 ಸಲ ಮಾಡ್ಕೊಳ್ತಾ ಇದೀನಿ. ಮಾಡ್ಕೊಂಡು ನೀಡಲ್ ನ ಗ್ಯಾಪ್ ಒಳಗಡೆಯಿಂದ ಎಳ್ಕೊಳ್ಬೇಕು. ನೀಡಲ್ ನ ಹಾಕಿ ದಾರನ ಎಳ್ಕೊಳ್ಬೇಕಾಗುತ್ತೆ ಗ್ಯಾಪ್. ಸೊ ಎಳ್ಕೊಂಡು ಲಾಸ್ಟ್ ಒಂದು ಥ್ರೆಡ್ ನ ಬಿಟ್ಟು ಎಳ್ಕೊಳ್ಬೇಕು. ಅವಾಗ ಸೂಜಿ ಮೇಲೆ 2 ದಾರ ಆಗುತ್ತೆ. 2 ದಾರ ಸೇರಿ 1 ಮಾಡೋದು. ಇದೇ ರೀತಿ 5 ಪೆಟಲ್ಸ್ ನ ಹಾಕೊಳ್ಬೇಕಾಗುತ್ತೆ. ಸೊ 3ನೇ ಪೆಟಲ್ ಮೇಲೆ ಒಂದು ಬೀಡ್ ಹಾಕೊಂಡಿದೀನಿ ನಾನು. ನೀವು ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಬರೀ ಪ್ಲೇನ್ ಆಗಿ ಕೂಡ ಈ ಪಂಪ್ ಡಿಸೈನ್ ನೀವು ಮಾಡ್ಬೋದು. ಸೊ ಇದೇ ರೀತಿಯಾಗಿ 5 ಪಂಪ್ ಡಿಸೈನ್ ನ ಮಾಡ್ಕೊಂಡಿದೀನಿ. ಮಾಡ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಲಾಕ್ ಇರೋ ಕಡೆ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೀಡ್ ಸುತ್ತ 4 ಅಥವಾ 5 ಚೈನ್ ಹಾಕೊಳ್ಬೇಕು. ಹಾಕೊಂಡು ಲಾಕ್ ಇರೋ ಕಡೆ ಲಾಕ್. ಸೊ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಮಾಡೋದು. ಮತ್ತೆ ಬೀಡ್ ಸುತ್ತ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಮಾಡ್ಕೊಳ್ಳೋದು. ಸೊ ಇಷ್ಟೇ ಡಿಸೈನ್. ತುಂಬಾ ಸಿಂಪಲ್ ಆಗಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ನೀವು ಫ್ಲವರ್ ಬೀಡೆ ಯೂಸ್ ಮಾಡ್ಬೇಕಂತ ಇಲ್ಲ, ನಿಮ್ಗೆ ಇಷ್ಟ ಬಂದಿದ್ದ ಡಿಸೈನ್ ಬೀಡ್ ನ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ ಡಿಸೈನ್. ಸೊ 2 ಬೀಡ್ ಮಧ್ಯದಲ್ಲಿ ಕುಚ್ಚು ಕಟ್ಟುಕೊಳ್ಳೋದು. ನಾನಿಲ್ಲಿ 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಅಂದ್ರೆ ಆರ್ಚ್ ಎಷ್ಟಿದೆಯೋ ಅಷ್ಟಕ್ಕೆ ಲೆಂತ್ಗೆ ಪುಟ್ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟದ್. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.